ಕೃಷಿ ಪಂಪ್ಸೆಟ್ಗಳು ವಿದ್ಯುತ್ ಪರಿವರ್ತಕದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಹಣ ಕೊಡದೆ ಬಂದು ಕೆಲಸ ಮಾಡಿಕೊಡುವುದಿಲ್ಲ. ಒಂದು ಸಣ್ಣ ಸಾಮಾನು ಹೋದರೆ ರೈತರಿಂದ ಹಣ ಪಡೆದುಕೊಂಡು ಡಿವಾಲ್ ಜಂಪ್ ಹಾಕಲು ಬಂದರೂ ಹಣ ಕೊಡದೆ ಕೆಲಸವನ್ನು ತಮ್ಮ ಇಲಾಖೆ ಸಿಬ್ಬಂದಿಗಳು ಸೇವೆ ಮಾಡುವುದಿಲ್ಲ. ಕೆಲವು ರೈತರು ಹಣ ಇಲ್ಲದಿದ್ದಾಗ ತಾವೇ ಲೈನ್ ಹಾಕಲು ಹೋಗಿ ಎಷ್ಟೋ ಜನ ರೈತರು ಮರಣ ಹೊಂದಿದ್ದು ಉದಾಹರಣೆಗಳಿವೆ. ಆದ ಕಾರಣ ಈ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಮಿತಿ ಮೀರಿದೆ. ನುರಿತ ತಜ್ಞರಿಂದ ಸಮಗ್ರ ತನಿಖೆಗೆ ಆದೇಶಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಿ ಫಲಾನುಭವಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಮತ್ತು ತಮ್ಮ ಇಲಾಖೆಯಿಂದ ರೈತರ ಪಂಚಾಯತ್ಗಳಿಗೆ ಆಧಾರ್ ಲಿಂಕ್ ಮುಂದಿನ ದಿನಮಾನಗಳಲ್ಲಿ ಮೀಟರ್ ಕೂಡಿಸುವ ಗುಮಾನಿ ಇದೆ. ಆದ ಕಾರಣ ರೈತರ ಕೃಷಿೋತ್ಪನ್ನಗಳಿಗೆ ಯೋಗ್ಯ ಬೆಲೆ ನೀತಿಯಾಗಲಿ ಅಥವಾ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸುವವರೆಗೆ ಆಧಾರ್ ಲಿಂಕ್ ಮಾಡಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಘಟಕ ಒತ್ತಾಯಿಸುತ್ತದೆ. ಈಗ ಸ್ವಲ್ಪ ಲೈನ್ಮನ್ಗಳು ಯಾವುದೇ ಕೆಲಸಕ್ಕೆ ಹೋಗ್ತಪ್ಪ ಅಂದ್ರೆ ರೈತರಿಂದ ದುಡ್ಡು ತಗೊಂಡ್ಬರ್ತಾರ. ಟಿಸಿ ಸುಟ್ರ ದುಡ್ಡು ಪಟ್ಟಿ ಮಾಡ್ರ ಅಂತ ಹೇಳ್ತಾರ. ಅದನ್ನ ತಾವು ಗಮನ ಹರಿಸಿ ಏನ್ರಿ ಇನ್ನು ಮುಂದೆ ನಿಯಂತ್ರಣಗೊಳಿಸಬೇಕು. ಮತ್ತೆ ಟಿಸಿ ಸುಟ್ರ ನೀವು ತಮ್ಮ ಇಲಾಖೆ ಪ್ರಕಾರ ನಮ್ಗೆ ಇಮಿಡಿಯೇಟ್ ಹೇಳಿದ್ರು ಇಲ್ರಿ 2 ದಿನದಾಗ 1 ದಿನದಾಗ ಕೂಡಿಸ್ತು ನಾವು 20 ಪ್ಯಾಕೆಟ್ ಕೂಡಿಸ್ತು ಅಂತ ಹೇಳ್ಯಾರ. ಸ್ವಲ್ಪ ಆ ಪ್ರಕಾರ ನೀವು ಇಮಿಡಿಯೇಟ್ ಆಗಿ ಯಾಕಂದ್ರೆ ರೈತರಿಗೆ ಅರ್ಜಿ ಕೊಡೋದು ಗೊತ್ತಿರಂಗಿಲ್ಲ. ನೀವೇ ರೈತರು ಕೂಡ ಅರ್ಜಿ ಕೊಡಿಸಿ ಎಜುಕೇಟೆಡ್ ಆಫೀಸ್ ಕಳಿಸಿದ್ರ ಜಲ್ದಿ ಡೈರೆಕ್ಟ್ ಮಾಡಬಹುದು. ಅಲ್ಲ ಸರ್ ಮಾಡಬಹುದಲ್ಲ. ಅದನ್ನ ನಿಮ್ ಇಲಾಖೆಯವ್ರೊಬ್ರು ಹೇಳ್ಬೇಕು. ನಮ್ಮ ರೈತ ನಂಬರ್ ಗೊತ್ತಿಲ್ಲ. ಏನಂತಾರ ರೈತರ ಸೋರ್ ಏನಂತಾರ ತೀಸ್ ರೇಟನ್ನ 1912 ಫೋನ್ ಮಾಡ್ರಿ ಅಂತ ಹೇಳ್ಯಾರ. 1912 ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ 24 ಗಂಟೆ ತೀಸಿ ಬಂದು ಮೊದಲ ಕುದುರ್ತಾರ. ಅವ್ರೆ ನೀವು ಯಾರು ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ ಅಂತ ಸಾಬ್ರು ಹೇಳ್ತಾರ. ಅದ್ರ ಪ್ರಕಾರ ಮುಂದೆಲ್ಲ ರೈತರು ಇದು ಮಾಡ್ರಿ. ಏನೇ ಲೈನ್ ಮ್ಯಾನ್ ಫೋನ್ ಮಾಡಿದಪ್ಪ ಅವ್ರಿಗೆ ಏನು ದುಡ್ಡು ಕೂಡ ಸಿಗ್ತಿರಲ್ಲ ನಿಮ್ಗೆ. ಅವ್ರು ಸರ್ವಿಸ್ ಕೊಡ್ತಾರೆ. ಅವ್ರಿಗೆಲ್ಲ ಪೆಟ್ರೋಲ್ ಖರ್ಚು ಅವರೇ ಕೊಡ್ತಾರೆ ಇಲಾಖೆಯವರು. ಹೌದು ಸರ್, ಪೆಟ್ರೋಲ್ ಖರ್ಚು ಇಲಾಖೆಯವರು ಕೊಡ್ತಾರ. ನೀವೇನು ಬಂದಾರಪ್ಪ ಅಂತ ದುಡ್ಡು ಕೊಡೋದು ಇರಂಗಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ ತಳದ ಮೇಲೆ ರೇಟ್ ಇರಂಗಿಲ್ಲ. ಈಗ ಟಿಸಿ ಸುಟ್ಟೋದಕ್ಕೆ ನಮ್ಮಲ್ಲಿ ವೆಹಿಕಲ್ ಅರೇಂಜ್ ಮಾಡ್ತಾ ಇದ್ವಿ. ಈಗ ಒಬ್ರು ಯಾರೋ ಮೊದಲು ಬಿಟ್ಟಿದ್ರು, ಅವ್ರು ಲಾಸ್ ಆಗಿತ್ತ ಹೋಗ್ಯಾರ. ಈಗ ಒಬ್ರು ಯಾರೋ ಬಿಡ್ತೀವತ್ತು ಬಂದಿದ್ದಾರೆ. ಅವ್ರು ಬಿಟ್ರೆ ನೀವು ಯಾರು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಇಲಾಖೆಯಿಂದಾನೆ ನಾವೇ ತರ್ತೀವಿ, ನಾವೇ ಎಲೆಕ್ಷನ್ ಮಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಸಹಕಾರ ನೀಡ್ರಿ ಸರ್. ನಿಮ್ಗೆ ಗಾಡಿ ನಾವು ಕೊಡಿಸ್ತೀವಿ. ಬಾಡಿಗೆ ಗಾಡಿ ಹೇಳ್ರಿ ನಾವು ಕೊಡಿಸ್ತೀವಿ. ಈಗ ಗಾಡಿ ಬಾಡಿಗೆ ಅಂದ್ರೆ 2500 ಕಿಲೋಮೀಟರ್ಗೆ 32,000 ರೂಪಾಯಿ ಫಿಕ್ಸ್ಡ್ ಅದು. ಆ ನಂತರ 1 ಕಿಲೋಮೀಟರ್ ಹೆಚ್ಚು ಬಿಡುತ್ತೆ ಅಂದ್ರೆ 5 ರೂಪಾಯಿ 50 ಪೈಸೆ 1 ಕಿಲೋಮೀಟರ್ಗೆ. ನಿಮಗೆ 12 ತಾಸು ಅಪ್ರೂವ್ಡ್ ಇರ್ತದ. 12 ತಾಸಿಗಿಂತ 1 ಅವರ್ ಜಾಸ್ತಿ ಆಗ್ತದ್ರೆ 1 ತಾಸಿಗೆ 40 ರೂಪಾಯಿ ರೇಟ್ ಅದು. ಅದು ನಿಮ್ಗೆ ಅನುಕೂಲ ಮಾಡೇ ಕೊಡ್ತೀವಿ. ನೀವು ಆದಷ್ಟು ಬಿಟ್ರೆ ನಮ್ಗೆ ಇನ್ನೂ ಅನುಕೂಲ ಆಗ್ಬಿಡುತ್ತೆ. ಬೇಗ ಬಿಟ್ರೆ ನೋಡ್ರಿ ಬೇಗ ಬಿಡ್ತೀವಿ. ಇಲ್ಲಾಂದ್ರೆ ಇಲಾಖೆಯಿಂದ ಗಾಡಿ ಖರೀದಿ ಮಾಡಬಹುದು. ನಮಗೆ ನಿಂತಿದ್ರೆ ಒಂದ್ ವೇಳೆ ನೀವು ಒಂದ್ ವೇಳೆ ಬುಡ್ಲಾರ ರೇಟ್ ಗಟ್ಟಿ ಮಾಡಿರ ಅದು ನಮ್ಗೆ ಏನು ಅವಶ್ಯಕತೆ ಇಲ್ಲ. ನೀವು ಬೇಕಾದ್ರೆ ಆ ರೈತರಿಗೆ ಮಾಡ್ತಾರೆ. ಆ ರೈತರ ಅದ ಬಾಡಿಗೆ ಕೊಡ್ರಿ. ನಾವೆಲ್ಲಿ ಬೇಡ ಅಂತೀವಿ. ನಮ್ ಕಡೆ ಇಲ್ಲ ಸರ್. ನಾವೇ ಮಾಡಕ್ಕಾಗುತ್ತೆ. ಒಟ್ಟು ನಿಮ್ ಇಲಾಖೆಯಿಂದ ನಮ್ಗ ಟಿಸಿ ಬರ್ಬೇಕಷ್ಟೇ. ಕಾನೂನು ಪ್ರಕಾರ ಬರ್ಬೇಕಷ್ಟೇ. ನಮಗ್ ಕಾನೂನು ಪ್ರಕಾರ ಬರ್ಬೇಕು. ಕಾನೂನು ಪಾಲನೆ ಮಾಡಲ್ಲ ನಾವು. ನೀವು ಕಾನೂನು ಪಾಲನೆ ಮಾಡ್ಬೇಕು. ಯಾಕೆ ಸಂವಿಧಾನ ಒಳಗಿದ್ರೆ ಇಲ್ಲ ಹಂಗಂದ್ರೆ ನೋಡಿ ಸರ್, ನಾವ್ ಹೇಳೋದು ಕೇಳ್ರಿ. ನಮ್ಮ ರೈತರು ಕೇಳಿದ ಬಾಡಿಗೆ ನೀವು ಕೊಡ್ತೀವಂದ್ರ ರೈತರಿಗೆ ಗಾಡಿ ತಂಬಾರ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅವ್ರಿಗೆ ಕನಿಷ್ಠ ಡೀಸೆಲ್ ಖರ್ಚು ಬರ್ಬೇಕಲ್ಲ. ಅಲ್ಲ ಸರ್ ಮಾಡ್ರಿ. ಯಾಕಂದ್ರೆ ನಾನು ಮಾತಾಡೀನಿ ಎಜುಕೇಟ್ ಇಂಜಿನಿಯರ್ಗೆ ಚೀಫ್ ಇಂಜಿನಿಯರ್ ಮಾತಾಡೀನಿ. ಯಾವುದೇ ಇಲಾಖೆಯಿಂದ ದುಡ್ಡು ಇಲ್ಲ ಅಂತ ಹೇಳ್ಯಾರ ಅವರು. ಗಾಡಿ ನಮ್ದಿಲ್ಲ, ನಮ್ದೇ ಬರ್ತ ಗಾಡಿ ನಮ್ಮ 3 ಬಂದು ಇಳಿಸ್ತಾರ ಅಂತ ಹೇಳ್ಯಾರ. ಅದು ಇಲಾಖೆ ಬಿಟ್ಟದ್ದು ನಮ್ಗೆ ಸಂಬಂಧ ಇಲ್ಲ. ನಡೀತಾ ಇದೆ ಇಲ್ಲಿ ನಮ್ಮ ಸಬ್ ಬಿಟ್ಟವ್ರು ವರ್ಕೌಟ್ ಆಗಿಲ್ಲ. ನೀವೇನ್ ಮಾಡ್ರಿ ಪತ್ರ ಬರ್ರಿ ಇಲಾಖೆಗೆ. ಇನ್ನೂ ಸ್ವಲ್ಪ ಬಾಡಿ ಜಾಸ್ತಿ ಮಾಡೋದು ಬರ್ರಿ. ಮತ್ತೆ ಅಲ್ಲಿ ಬಿಟ್ಟು ಇಲ್ಲಿ ಹಾಕ್ಬಿಡಲ್ಲ ಅಂದ್ರೆ ಅಲ್ಲಿ ಬಾಡಿ ಜಾಸ್ತಿ ಇರುತ್ತೆ. ರಾಜ್ಯಾದ್ಯಂತ ಇರೋದು ಒಂದೇ ರೇಟ್ ಇರೋದು. ರಾಜ್ಯಾದ್ಯಂತ ಮಾಡ್ರಿ ಈ ಒಟ್ಟಿನಲ್ಲಿ ಮಾಡ್ರಿ. ಈಗೇನೈತೆ ಎಲ್ಲರಿಗೆ ರೈತರಿಗೆ ನಮ್ಮನ್ನು ತೊಂದರೆ ಆಗಲಾರ್ದಂಗ ಆದಷ್ಟು ಜಾಗೃತವಾಗಿ ನಡ್ಕರಿ. ಮನುಷ್ಯರ ಜೀವನನೇ ಶಾಶ್ವತಲ್ಲ. ಯಾವ ಟೈಮ್ನಾಗ ಗೊತ್ತಾರೋ ಗೊತ್ತಿಲ್ಲ. ಇರೋವರೆಗೂ ಅದಕ್ಕೆ ಒಳ್ಳೇದು ಮಾಡಮ್ಮ, ಹೆಸರುಗಳಂತೆ ಕೆಲಸ ಮಾಡಮ್ರೆ. ಹೌದ್ರೆ ಧನ್ಯವಾದ. ಈಗ ಮನೆ ಪತ್ರ ಕೊಡಮ್ರೆ.